ಅಂಡ್ ಯಾರು ನಾನು ಹೇಳದ್ನಲ್ಲ ಹೂ ಆಲ್ ಟ್ಯೂನ್ಡ್ ಇನ್ ಟು ಗಾಡ್, ಅವ್ರು ಯಾರು ಬದುಕಿರುವಾಗ ಸೆಲೆಬ್ರೇಟೇ ಆಗಿಲ್ಲ, ಯಾರು ಬದುಕಿರುವಾಗ ಯಾರು ಫೇಮಸ್ ಮಾಡಿಲ್ಲ, ಎಲ್ಲ ಸತ್ ಮೇಲೆ ಫೇಮಸ್. ಎಷ್ಟು ಕಂಪ್ಲೇಂಟ್ಸ್ ಇದೆ, ಹಳ್ಳ ಅಂತಿದ್ರು, ಏನಾದ್ರು ಬಂದ್ರು ಅದು ವೀಕ್ ಆಗುತ್ತೆ ನಿಮ್ ಕಣ್ಣಿಗೆ. ನಿಮ್ಗೆ ಅವೇರ್ನೆಸ್ ನನ್ಗೆ ಈ ಟೆಂಡೆನ್ಸಿ ಇದೆ ಅಂದ್ರೆ ಅದು 50% ವೀಕ್ ಆಯ್ತು ಅಂತ, ಯಾಕಂದ್ರೆ ನಿಮ್ ಅಬ್ಸರ್ವೇಷನ್ ಯಾರು ಬಂದಿದೆ. ಮಾತಾಡ್ತಾ ಬೆರಳು ಕಿತ್ಕೊಂಡು ಹೋಗ್ಬಿಡ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ಮಲಗಿದ್ರೆ ಕೈ ಕಟ್ ಮಾಡ್ಕೊಂಡು ಹೊರಟೋಗ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ನೀವು ಸಾಕಾಗಿದೆ ಬಿಲ್ಡಿಂಗ್ ಇಂದ ಎಗರ್ ಬಿಡೋರು, ಬೆಟ್ಟದಿಂದ ಹೈಟಿಂದ ಎಗರ್ ಬಿಡೋರು, ಹುಲಿ ಜೊತೆ ಫೈಟಿಂಗ್ ಆಡಕ್ ಹೋಗ್ಬಿಡ್ತಿದ್ರು. ಅದು ಅವನು ಬಿಟ್ಟೋಗಿದ್ದಕ್ಕೆ ನೋವಾಗ್ತಿಲ್ಲ, ನೀವು ಅವನನ್ನ ಏನ್ ಇಮೇಜ್ ಅಲ್ಲಿ ನೋಡ್ತಾ ಇದ್ರಿ ಅದಕ್ಕೆ ನೋವಾಗ್ತಾ ಇದೆ. ಲವ್ ಅಂತ ಬೇರೆ ಅಂತೀವಲ್ಲ, ವಾಟ್ ಈಸ್ ಲವ್? ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ಯುವರ್ ಬ್ರೈನ್. ನಿಮ್ ಜೊತೆ ಇರೋರು ಲೈಕ್ ನಿಮ್ಮನ್ನ ಅರ್ಥ ಮಾಡ್ಕೊಡೋದು ತುಂಬಾ ಕಷ್ಟ ಅಂತ ಯಾರು ಹೇಳಿದಾರ ಸರ್? ನಿಕ್ನೇಮೇ ಹುಚ್ಚ ಅಂತ ಕರೀತಾರೆ ನಮ್ಮಮ್ಮ. ಸರ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಇಷ್ಟೆಲ್ಲ ಹೇಳಿದ್ರಲ್ಲ, ಲೈಕ್ ನೀವು ದೇವ್ರನ್ನ ನಂಬ್ತೀರಾ ಅಂದಾಗ ಯು ಸೆಡ್ ಎಸ್. ಸೊ ನನಗಿದೆ ಒಂದು ಕ್ವೆಶ್ಚನ್, ಇದೇ ದೇವ್ರನ್ನ ನಂಬ್ತೀರಾ? ಲೈಕ್ ಯು ಹ್ಯಾವ್ ಗಾಡ್ ವಿಚ್ ಯು ಬಿಲೀವ್. I like Krishna a lot. He's my favorite. He's my boss because his principles resonate with me. ಭಗವದ್ ಗೀತಾಲಿ ಏನೇನು ಹೇಳಿರೋ ತತ್ವಗಳಿದೆಯಲ್ಲ, ಆ ತತ್ವಗಳು, ಆ ವಿಸ್ಡಮ್, ಆ ನಾಲೆಡ್ಜ್ ನನಗೆ ಸಖತ್ ರೆಸೊನೇಟ್ ಆಗುತ್ತೆ. ಭಗವದ್ಗೀತೆ ಓದ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ, ಅರ್ಥ ಮಾಡ್ಕೊಂತಾ ಇರ್ತೀನಿ. ಆ ನಾಲೆಡ್ಜ್ ನಂಗೆ ಸಖತ್ ರೆಸೊನೇಟ್ ಆಗುತ್ತೆ. ಹೌ ಹಿ ಈಸ್ ಅಂಡ್ ಹೌ ಹಿ ಲಿವ್ಡ್, ವಾಟ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲೈಫ್. ಓಕೆ. ಸೊ ಐ ಮೋರ್ ಡಿವೋಟೆಡ್ ಟು ಹಿಮ್. ಭಕ್ತಿ ಅಂದ್ರೆ ಕೃಷ್ಣನ್ಗೆ ಜಾಸ್ತಿ. ಯಾವ್ದಾದ್ರು ಒಂದು ಸರ್ ಭಗವದ್ಗೀತೆಯ ಒಂದು ಯಾವ್ದಾದ್ರು ಹೇಳಿ ಸರ್. ಲೈಕ್ ವಿಚ್ ಕೆಲವೊಂದು ಭಗವದ್ಗೀತೆಯಲ್ಲಿರುವಂತ ಕೆಲವೊಂದು ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇಲ್ಲ, ಅದು ಹೇಳಕ್ಕೆ ಇದೆಲ್ಲ ಶ್ಲೋಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಟ್. ಸಮಥಿಂಗ್ ಮೀನಿಂಗ್ಫುಲ್ ಮೆಸೇಜ್ ನಾನು ತುಂಬಾ ಇದ್ ಮಾಡ್ಕೊಳ್ಳೋದು. ಫೇಮಸ್ ಶ್ಲೋಕ ಇದೆಯಲ್ಲ, ಕರಮಣ್ಯವಾದಿಕಾರಸ್ತೆ ಮಹಾಫಲಶ್ಚ. ನನ್ಗೆ ಇವಾಗ ನಾನು ಆಕ್ಟ್ ಮಾಡ್ತೀನಿ, ನನ್ನ ಇವಾಗ ನೆಕ್ಸ್ಟ್ ನಂದು ರಿಲೀಸ್ ಇದೆ, ನನ್ಗೆ ಆಂಗ್ಸೈಟಿ ಇಲ್ಲ, ನರ್ವಸ್ನೆಸ್ ಇಲ್ಲ, ಅಥವಾ ಏನಾಗತ್ತೆ ಅದು ಅನ್ನೋದು ಇದಿಲ್ಲ. ಯಾಕೆ ಈ ತತ್ವನ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನನ್ಗೆ ಅಂದ್ರೆ, ನನ್ನ ಕೈಯಲ್ಲಿರೋದು ಆ ಡ್ಯೂಟಿ ಅಷ್ಟೇ. ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ದಟ್ ಡ್ಯೂಟಿ, ದಟ್ ಪರ್ಫಾರ್ಮೆನ್ಸ್ ಬಿಟ್ರೆ ನೆಕ್ಸ್ಟ್ ಅದು ಹೋಗಿ ಒಂದು ಫೋಲ್ಡ್ರಲ್ಲಿ ಪೆನ್ ಡ್ರೈವಲ್ಲಿ ಹೋಯ್ತು ಅಂದ್ರೆ ಇನ್ನು ಯಾರ್ಯಾರ್ದೋ ಕೈಯಲ್ಲಿದೆ, ಅದು ನನ್ನ ಕೈಲಿಲ್ಲ. ಸೊ ಐ ಡೋಂಟ್ ಕೇರ್ ಅಬೌಟ್ ದ ರಿಸಲ್ಟ್, ಐ ಆಮ್ ಜಸ್ಟ್ ಇನ್ ದ ಮೂಮೆಂಟ್. ಅದು ಮತ್ತೆ ಸೆಕೆಂಡ್ ಚಾಪ್ಟರ್ಸ್ ಅಲ್ಲಿ, ಸೆಕೆಂಡ್ ವರ್ಸಸ್ ಅಲ್ಲಿ, ಸೆಕೆಂಡ್ ಎಪಿಸೋಡ್ಸ್ ಅಲ್ಲಿ ಹಿ ಆಲ್ ಟಾಕ್ಸ್ ಅಬೌಟ್ ಹೌ ಯು ಹ್ಯಾವ್ ಟು ವಿನ್ ಓವರ್ ಆಲ್ ಯುವರ್ ಸೆನ್ಸ್ ಗ್ರಾಟಿಫಿಕೇಶನ್. ಲೈಕ್ ನಾನು ಹೇಳಿದ್ನಲ್ಲ, ಸರ್ವೈವಲ್, ಸೆಕ್ಸುವಾಲಿಟಿ, ಅದೆಲ್ಲಾದ್ರೂ ಮೀರಿ ಚಿತ್ತ ಪ್ಯೂರ್ ಕಾನ್ಷಿಯಸ್ನೆಸ್ನ ಹೆಂಗೆ ರಿಯಲೈಸ್ ಮಾಡ್ಕೊಳ್ಳೋದು, ನಾನು ಹೇಳ್ತಾನಲ್ಲ, ಇದೆಲ್ಲ ದೇ ಹ್ಯಾವ್ ಸೆಡ್ ಬ್ಯೂಟಿಫುಲಿ, ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್. ಆ್ಯಂಡ್ ಈ ಭಕ್ತಿ ಯೋಗ, ಕರ್ಮ ಯೋಗ, ಆಲ್ ದಟ್ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಬ್ಯೂಟಿಫುಲಿ. ಆ್ಯಂಡ್ ಹಿ ಈಸ್ ಅ ಕ್ಯಾರೆಕ್ಟರ್ ಹೂ ವಾಸ್, ಏನು ಇನ್ಸಲ್ಟ್ ಆದರೂ ಏನು, ಈಸ್ ಲೈಕ್ ಐ ಡೋಂಟ್ ಕೇರ್ ಅಂತ. ಆ್ಯಂಡ್ ಯಾರು ನಾನು ಹೇಳಿದ್ನಲ್ಲ ಹೂ ಆಲ್ ಟ್ಯೂನ್ಡ್ ಇನ್ ಟು ಗಾಡ್, ಅವ್ರು ಯಾರು ಬದುಕಿರುವಾಗ ಸೆಲೆಬ್ರೇಟೇ ಆಗಿಲ್ಲ, ಯಾರು ಬದುಕಿರುವಾಗ ಯಾರು ಫೇಮಸ್ ಮಾಡಿಲ್ಲ, ಎಲ್ಲ ಸತ್ ಮೇಲೆ ಫೇಮಸ್ ಆಗಿರೋದು. ಸೊ ಆ ಇರೋ ನೀನು ನೋಡಿ, ಯಾರ್ಯಾರು ದ ಟ್ರೂತ್ ಸ್ಪೀಕರ್ಸ್ ಅಂತ, ಯಾರು ಫ್ರೀ ಥಿಂಕರ್ಸ್ ಅಂತ ಯಾರ್ಯಾರು ಕರೀತಾರೆ, ಅವ್ರು ಯಾರು ದೇ ವರ್ ನಾಟ್ ಸೆಲೆಬ್ರೇಟೆಡ್ ಬಂದಿದ್ದಾರೆ. ಕೃಷ್ಣ ಸರ್ ಎಷ್ಟು ಏನೇನೋ ಇದೆ ಅಲ್ವಾ, ಎಷ್ಟು ಕಂಪ್ಲೇಂಟ್ಸ್ ಇದೆ. ಕಳ್ಳ ಅಂತಿದ್ರು, ಇದು ಅಂತಿದ್ರು, ವುಮನೈಸರ್ ಅಂತಿದ್ರು, ಹಂಗೆ ಹಿಂಗೆ ಅಂತ. ಕೃಷ್ಣ ವಾಸ್ ಕಾಲ್ಡ್ ವುಮನೈಸರ್. ಇಲ್ಲ, ಇದು ಅಂದ್ರೆ ದುರ್ಯೋಧನ ಅಂಡ್ ಆಲ್ ದೇ ಸ್ಕೋಲ್ಡೆಡ್ ಹಿಮ್ ಅ ಲಾಟ್, ಯೂಸ್ ಟು ಕಂಪ್ಲೇನ್ ಅ ಲಾಟ್. ಅವಾಗ್ಲೂ ಒಪಿನಿಯನ್ಸ್ ಹಂಗೆ ಇತ್ತು, ಬೈತಾ ಇದ್ರು, ಕ್ರಿಟಿಸೈಸ್ ಮಾಡ್ತಾ ಇದ್ರು, ಸ್ಕ್ರೂಟಿನೈಸ್ ಮಾಡ್ತಾ ಇದ್ರು. ಜಸ್ಟ್ ಕಂಪ್ಲೀಟ್ ಆಗಿ ಲೈಕ್ ತುಂಬಾ ಲೈಕ್ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಸರ್? ಇದೇ ತರ ಬುಕ್ಗಳನ್ನ ಓದ್ತೀರಾ? ಲೈಕ್ ನಿಮ್ಮನ್ನ ನೀವೇ ಅರ್ಥಕೊಳ್ಳೋದ್ರಲ್ಲಿ? ಬುಕ್ ಒಂದು ಓದಲ್ಲ, ಐ ಡೋಂಟ್ ರೀಡ್ ಬುಕ್. ತುಂಬಾ ಕ್ಯೂರಿಯಾಸಿಟಿ ಆಯ್ತಾ, ರೀಡ್ ವಿಡಿಯೋಸ್, ಅದು ಇದು ಟಾಕ್ಸ್ ಕೇಳ್ತೀನಿ ಅಷ್ಟು ಚೆನ್ನಾಗಿ ಅಷ್ಟೇ. ಬುಕ್ ಅದೇ ಸ್ಕ್ರಿಪ್ಚರ್ಸ್ ಅದು ಇದು ಇದ್ರೆ ಓದ್ತೀನಿ, ಅಂದ್ರೆ ಅದು ವಿಡಿಯೋಲಿ ಹಾಕೊಂಡು ಟ್ರೈ ಟು. ಇದು ಬಿಟ್ರೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಎಲ್ಲ ಓದಲ್ಲ.
ನಾನು ಶುರು ಮಾಡಿದ್ದು ಆಕ್ಟರ್ ಅನ್ನೋ ವಿಚಾರದಿಂದ ಲೈಕ್ ಜೀವನದ ಆಕ್ಟಿಂಗ್ ಬಗ್ಗೆನೂ ನೀವು ಹಂಗೆ ತಗೊಂಡ್ ಬಂದ್ಬಿಟ್ರಿ. ಅದನ್ನ ಇಟ್ ವಾಸ್ ವೆರಿ ನೈಸ್, ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮ್ಮನ್ನ ನಾವೇ ಅರ್ಥಕೊಳ್ಳೋದಿದೆಯಲ್ಲ, ಇಟ್ಸ್ ವೆರಿ ಅಂದ್ರೆ ನಮ್ಗೆ ಅದು ಕಷ್ಟ ಅಂತ ಅನ್ಸುತ್ತೆ. ಬಟ್ ಒನ್ಸ್ ವಿ ಸ್ಟಾರ್ಟ್ ಡಿಸೈಡ್ ಅಬ್ಸರ್ವ್ ಅಷ್ಟೇ, ಅಬ್ಸರ್ವ್ ಯು ಆರ್ ಹಾಫ್ ದೇರ್. ಅದು ಏನಾದ್ರು ಬಂದ್ರು ಅದು ವೀಕ್ ಆಗುತ್ತೆ. ನಿಮ್ ಕಣ್ಣಿಗೆ ನಿಮ್ಗೆ ಅವೇರ್ನೆಸ್ ನನಗೆ ಟೆಂಡೆನ್ಸಿ ಇದೆ ಅಂದ್ರೆ ಅದು 50% ವೀಕ್ ಆಯ್ತು ಅಂತ. ಯಾಕಂದ್ರೆ ನಿಮ್ಮ ಅಬ್ಸರ್ವೇಷನ್ ಯಾರು ಬಂದಿದೆ. ಎಸ್, ರಿಲ್ಯಾಕ್ಸ್ ಎಷ್ಟು ಮಾಡ್ತೀರಾ ಅಷ್ಟು ಈಸಿ. ಅದ್ರ ಒಂದು ಪ್ರಾಬ್ಲಮ್ ಬಂದ ಏನ್ ಎವ್ರಿ ಟೈಮ್ ಅಬ್ಸರ್ವ್, ಸ್ಟ್ರೆಸ್ ಮಾಡಬಾರ್ದು. ನಾನು ಗಮನಿಸ್ತಾ ಇದ್ದೀನಿ, ರಿಲ್ಯಾಕ್ಸಿಂಗ್ ಟು ದ ಆಂಬಿಯನ್ಸ್. ಏನೇ ಸಿಚುವೇಶನ್ ಇದ್ರು ಟ್ರೈ ಟು ರಿಲ್ಯಾಕ್ಸ್. ಫಿಯರ್ ಒಂದೇ ಒಂದು ಹೇಳ್ತೀನಿ, ಪೇಯ್ನ್ ಏನಕ್ಕೆ ಇಟ್ರು? ಸಾಫ್ಟ್ವೇರ್. ಮೇ ಬಿ ಆ ಸಾಫ್ಟ್ವೇರ್ ಇಟ್ಟಿರ್ಲಿಲ್ಲ, ಮೇ ಬಿ ಮಾತಾಡ್ತಾ ಬೆರಳು ಕಿತ್ಕೊಂಡು ಹೋಗ್ಬಿಡ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ಮಲಗಿದ್ರೆ ಕೈ ಕಟ್ ಮಾಡ್ಕೊಂಡು ಹೊರಟೋಗ್ತಿದ್ರು ಯಾರೋ, ಗೊತ್ತೇ ಆಗ್ತಿರ್ಲಿಲ್ಲ. ಇವಾಗ್ಲೇ ಕೈ ಕೊಯ್ಕೊಂತಾರ ಲವ್, ಅವಾಗಂತೂ ಏನೇನು ಕಟ್ ಮಾಡ್ಬಿಡ್ತಿದ್ರು ಲವ್ ಹೆಸರಲ್ಲಿ. ಸೊ ಜೀವ ಉಳಿಯಲ್ವಲ್ಲ. ಸೊ ಒಂದು ಪೇಯ್ನ್ ಅಂತ ಒಂದು ಸಾಫ್ಟ್ವೇರ್ ಆ್ಯಡ್ ಆದಾಗ ಏನಾಯ್ತು, ಏನೋ ಮುಟ್ಕೊಂಡು ಪ್ರಾಣ ಜೀವ ಇಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ಲಿ ಅಂತ ಪೇಯ್ನ್ ಅಂತ ಸಾಫ್ಟ್ವೇರ್ ಆ್ಯಡ್ ಮಾಡಿದ್ರು. ಫಿಯರ್ ಅಂತ ಸಾಫ್ಟ್ವೇರ್ ಆ್ಯಡ್ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಫಿಯರ್ ಏನಕ್ಕೆ ಬೇಕು? ನೀವು ಸಾಕಾಗಿದೆ ಅಂತ ಬಿಲ್ಡಿಂಗಿಂದ ಎಗರ್ಬಿಡೋರು, ಬೆಟ್ಟದಿಂದ ಹೈಟಿಂದ ಎಗರ್ಬಿಡೋರು, ಹುಲಿ ಜೊತೆ ಫೈಟಿಂಗ್ ಆಡಕ್ಕೆ ಹೋಗ್ಬಿಡ್ತಿದ್ರು. ಸೊ ಇಲ್ಲ, ಪ್ರಾಣ ಜೀವ ಬೆಂಕಿಲಿ ಹಾರ್ಬಿಡ್ತಿದ್ರು. ಇಲ್ಲ ಏನೋ ಆಗ್ಬಾರ್ದು, ಇದಾದ್ರೆ ಸತ್ತೋಗ್ತೀವಿ ಅಥವಾ ಫಿಯರ್ ಆಫ್ ಡೆತ್, ಆ ಒಂದು ವೈಬ್ರೇಷನ್ ಫಿಯರ್ ಅಂತ ಸಾಫ್ಟ್ವೇರ್ ಇಟ್ರು. ಈಗೋ ಅಂತ ಕರಿತೀವಿ, ಐಡೆಂಟಿಫಿಕೇಶನ್. ಅದೇನಕ್ಕೆ ಇಟ್ರು? ಇಲ್ಲಾಂದ್ರೆ ಎವ್ರಿ ಡೇ ನಿಮ್ಗೆ ಬುಕ್ಕಲ್ಲಿ ನಾಪ್ಸ್ಬೇಕಿತ್ತು, ನೀವು ಇಂಥವ್ರ ಮಗಳು, ನೀವು ಹ್ಯೂಮನ್ ಬೀಯಿಂಗು, ಹೀಗೆ ಅಂತ. ಅದೊಂದು ಐಡೆಂಟಿಫಿಕೇಶನ್. ಎವ್ರಿಥಿಂಗ್ ಇಸ್ ಯುವರ್ ಫ್ರೆಂಡ್ಸ್ ಅಲ್ವಾ? ಫಿಯರ್ ಕರೆಕ್ಟ್ ಪಾತ್ಗೆ ಹೋಗೋದು ತಪ್ಪು ಅಂತ ಹೆಂಗ್ ಗೊತ್ತಾಗ್ಬೇಕು? ಚೆಕ್ ಇಂಜಿನ್ ಸೈನ್ ಅದು ಅಲ್ವಾ? ಬಟ್ ನಾವೇನ್ ಮಾಡ್ತೀವಿ, ಚೆಕ್ ಇಂಜಿನ್ ಸೈನ್ ಆದಾಗ ಏನ್ ಮಾಡ್ತೀವಿ, ಯಾವ ಪಾರ್ಟ್ ಸರಿ ಇಲ್ಲ ಅಂತ ಚೆಕ್ ಮಾಡ್ತೀವಿ, ನೋಡ್ತೀವಿ. ನಾವು ಇಲ್ಲಿ ಚೆಕ್ ಇಂಜಿನ್ ಸೈನ್ ಬಂದ ತಕ್ಷಣ ಅಯ್ಯೋ ನಂಗೆ ಯಾಕೆ ಚೆಕ್ ಇಂಜಿನ್ ಬರ್ತಾ ಇದೆ, ಏನು ಚೆಕ್ ಇಂಜಿನ್ ನನ್ನ ಲೈಫಲ್ಲಿ, ಅವನಿಗೆ ಚೆಕ್ ಇಂಜಿನ್ ಬಂದಿಲ್ಲ, ನನಗೆ ಚೆಕ್ ಇಂಜಿನ್ ಸೈನ್ ಯಾಕೆ ಬಂತು ಅಂತ ಅದನ್ನ ಎಂಫಸೈಸ್ ಮಾಡ್ತೀವಿ. ಬಟ್ ಸಫರಿಂಗ್ ಏನೋ ಆಗ್ತಾ ಇದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್, ಏನೋ ನನ್ನ ಥಿಂಕಿಂಗ್ ಪ್ಯಾಟರ್ನ್ ರಾಂಗ್ ಇದೆ, ಏನೋ ನಾನು ಅರ್ಥ ಮಾಡ್ಕೊಳ್ಳೋದು ರಾಂಗ್ ಇದೆ, ಇಲ್ಲ ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ವರಿ ಮಾಡ್ತಾ ಇದ್ದೀನಿ. ಎಸ್, suffering and pain are two different things, sir. Like as I pain said, can be physical. No, pain can be physical. ಮಾಡ್ಬೋದು. It can be physical. Suffering is mental. ಸೊ ಈಗ ನನ್ಗೆ ನಮ್ಮನ್ನ ಯಾರೋ ಬಿಟ್ಟು ಹೋದ್ರು ನಂಗೆ ನೋವು ಆಗ್ತಿದೆ ಅನ್ನೋದು ಇಟ್ಸ್ ಸಫರಿಂಗ್ ಅಂತ ನೀವು ಹೇಳ್ತಿರೋದು? ಹೌದು, ಸಫರಿಂಗ್. ಅದು ಅವನು ಬಿಟ್ಟೋಗಿದ್ದಕ್ಕೆ ನೋವಾಗ್ತಿಲ್ಲ, ನೀವು ಅವನನ್ನ ಏನ್ ಇಮೇಜ್ ಅಲ್ಲಿ ನೋಡ್ತಾ ಇದ್ರಿ ಅದಕ್ಕೆ ನೋವಾಗ್ತಾ ಇದೆ. ಲವ್ ಅಂತ ಬೇರೆ ಅಂತೀವಲ್ಲ ನಾವು. ವಾಟ್ ಇಸ್ ಲವ್? End of the day, it is a chemical reaction in your brain. Sir, love is a chemical reaction. ಇನ್ನೊಂದು, ನಾನು ಏನೇ ಮಾಡ್ತಾ ಇದ್ದೀನಿ ಅದರಿಂದ ನನಗೆ ಒಂದೇ 1% ಫಾಯ್ದಾ ಇಲ್ಲದೆ ನಾನು ಇನ್ನೊಂದು ಅದಕ್ಕೆ ಖುಷಿಯಾಗಿರ್ಲಿ ಅಂತ ಬಯಸ್ತಾ ಇರೋದು ಲವ್. ಟ್ರಾನ್ಸಾಕ್ಷನ್ ಇಲ್ಲದೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ಗೇನೋ ಸಿಗತ್ತೆ ಅಂತ ಆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇದ್ದೀನಿ ಅಂದ್ರೆ ಲವ್. ನಾನು ಮಾಡ್ತೀನಿ, ನನಗೆ ಇದು ಮಾಡೋದ್ರಿಂದ ಪುಣ್ಯ ಸಿಗತ್ತೆ, ನೋ, ಹಿಂಗೆ ಮಾಡೋದ್ರಿಂದ ಅದು ಅಲ್ಲ. ಹಿಂಗೆ ಮಾಡೋದ್ರಿಂದ ನಾನು ಒಳ್ಳೆಯವನು, ನಾನು ಹೇಳು, ಅದು ಅಲ್ಲ. ಜೆನ್ಯೂನ್ನಾಗಿ ಅದೊಳಗಿಂದ ಬರಬೇಕು. ಅಯ್ಯೋ ಮಾಡೋಣ ಅಥವಾ ಕೊಡೋಣ, ತಗೊಂಡೋಗು, ಇಟ್ಕೋ, ಬಿ ಹ್ಯಾಪಿ, ಬದುಕೋ. ಲವ್ನ ಕೊಟ್ಟು ತಗೊಂಡು ಹೋಗು, ಜಸ್ಟ್ ಜೆನ್ಯೂನಾಗಿ ನಿಮ್ಗೆ ಆ ಸೆಲ್ಫ್ಲೆಸ್ನೆಸ್ ಬರಬೇಕು. ದಟ್ ಈಸ್ ಲವ್. ಈ ತರ ಲವ್ ಮಾಡಕ್ಕೆ ತಾಯಿಂದ್ರಿಗಿರುತ್ತೆ, ಮದರ್ಸ್ಗಿರುತ್ತೆ, ಆ ಥರ ಜೆನ್ಯೂನ್ ಆಗಿ ಸೆಲ್ಫ್ಲೆಸ್ ಆಗಿರುತ್ತೆ. ಬಿಕಾಸ್ ಅದರಲ್ಲೂ ಒಂದು ಸೆಲ್ಫಿಶ್ ಇದ್ದೇ ಇರುತ್ತೆ. ನನ್ನ ಮಗ, she won't be a mother for every humanity. She is mother to her. ಬೇರೆ ಯಾವ್ದಾರು ಅದೇ ಮಕ್ಳಿಗೆ ತಲೆ ಮೇಲೆ ಹೊಡೆದು ಬೇಕಾರೆ. Okay. Everything is a calculation. Everything is self. You said love is a chemical reaction. ಹೆಂಗೆ ಸರ್ ಅದು? ಬಿಕಾಸ್ ಸರ್ಟನ್ ಅದೇನೋ ಒಂದು ಆಕ್ಸಿಟೋಸಿನ್ ಯಾವುದೋ ಒಂದು ಹಾರ್ಮೋನ್ ಇದೆ, ತಪ್ಪು ಹೇಳ್ಬಾರ್ದು. ಆಮೇಲೆ ಲವ್ ಹಾರ್ಮೋನ್ ಅಂತಾನೆ ಕರೀತಾರೆ ಅದನ್ನ. ರಿಲೀಸ್ ಆಗೋದು, ನಮ್ಮಲ್ಲಿ ಲವ್ ಹಾರ್ಮೋನ್ ರಿಲೀಸ್ ಆಗೋದು, ದೇ ಕಾಲ್ ಇಟ್ ಲವ್ ಹಾರ್ಮೋನ್. ಇಲ್ಲೇ ಒಂದು ನಿಮಿಷ ಫೋನಲ್ಲಿ ನೋಡಿ, ಲವ್ ಹಾರ್ಮೋನ್, ಆಕ್ಸಿಟೋಸಿನ್ ಅನ್ಸುತ್ತೆ, ಐ ಡೋಂಟ್ ನೋ. ಅದು ನಿಮ್ಗೆ ಈ ತರದ್ದು ಏನ್ ನೀವು ಲವ್ ಅಥವಾ ಏನೋ ಅಂತ ಕರಿತೀರಾ, ಅದು ಸ್ಟಿಮ್ಯುಲೇಟ್ ಆಗುತ್ತೆ ಬ್ರೈನ್ ಅಲ್ಲಿ.
ಅದನ್ನ End of the day, ಇದನ್ನು use it as ಎಂಡ್ ಆಫ್ ದ we ಡೇ can ಇಟ್ ಈಸ್ control. ಇನ್ನೊಂದು ಏನಂದ್ರೆ ಇಟ್ ಈಸ್ ಡಿಪೆಂಡೆನ್ಸಿ ಆನ್ ಸಮಥಿಂಗ್ ವಿಚ್ ಯು ಕಾಲ್ ಲವ್. ನಂಗೆ ಬಿಟ್ಟಿರಕ್ಕಾಗಲ್ಲ, ಮಾತಾಡ್ಲೇಬೇಕು. ಯಾಕೆ? ಡಿಪೆಂಡೆನ್ಸಿ. ಆ ಡಿಪೆಂಡೆನ್ಸಿ ನೀವು ಲವ್ ಅಂತ ಇದೀರಾ. ಅಲ್ಲ ಸರ್, ತುಂಬಾ ಡಿಪೆಂಡೆನ್ಸಿ ಫಸ್ಟ್ ಅಟ್ರಾಕ್ಷನ್ ಆಗತ್ತೆ. ನಮ್ಗೇನೋ ಒಂದು ಸಿಗ್ತಾ ಇರತ್ತೆ ಅದರಿಂದ. ಅಟೆನ್ಷನ್ ಆಗ್ಬೋದು, ಅಥವಾ ಟೈಮ್ ಆಗ್ಬೋದು, ಅವ್ರಿಗೆ ಏನೋ ಕೇಳ್ತಾರೆ, ನಮ್ಗೆ ಹೇಳ್ಕೊಳಕ್ ಏನೋ ಇದಾಗ್ಬೋದು, ಅಥವಾ ಅದೇ ಫಸ್ಟ್ ಅಟ್ರಾಕ್ಷನ್ ಆಗುತ್ತೆ. ದಟ್ ವಿಲ್ ಲೀಡ್ ಟು ಡಿಪೆಂಡೆನ್ಸಿ. ಡಿಪೆಂಡೆನ್ಸಿ ಆದ್ಮೇಲೆ ಏನಾಗತ್ತೆ? ಪೊಸೆಸಿವ್ನೆಸ್. ಅದಾದ್ಮೇಲೆ ಇನ್ಸೆಕ್ಯೂರಿಟಿ. ಓಕೆ. ಅದಾದ್ಮೇಲೆ ಬ್ರೇಕಪ್. ಡೂಮ್. ಪ್ರೋಗ್ರಾಮ್ ರಾಂಗ್ ಆಗೋಯ್ತು ಅನ್ಸುತ್ತೆ ಸರ್. ಐ ಮೀನ್ ಆ ಪ್ರೋಗ್ರಾಮ್ ಏನಿದೆ ರಾಂಗ್ ಆಗೋಯ್ತು. ಬ್ರೇಕಪ್ ಎಂಡ್ ಇಟ್ಸ್ ರಾಂಗ್. ಹೌದು. ಪೊಸೆಸ್ಸೇ ಮಾಡಲ್ಲ ನನಗೆ ಆದ್ಮೇಲೆ ಅದು ಲವ್ ಇದ್ರೆ. ನನ್ನವಳು ಆಗ್ಬೇಕು, ಅವಳು ನನ್ನವಳು ಅನ್ನೋದೇ ಲವ್ ಅಲ್ಲ ನನ್ನ ಪ್ರಕಾರ. ನೀವು ಲವ್ನ ವರ್ಣಿಸೋದಾದ್ರೆ ಹೆಂಗ್ ಹೇಳ್ತೀರಾ ಸರ್? ಐ ಆಮ್ ಲವ್ ಅಂತೀನಿ. ಐ ಆಮ್ ಲವ್. ವಾಟ್ ಎವರ್ ಐ ಡೂ ವಿತೌಟ್, I don't calculate or I don't do it for any benefits. It is love. It is action of love. Whatever I'm doing is out of love. ವೆರಿ ಡಿಫ್ರೆಂಟ್ ಸರ್. ಲೈಕ್ ನಿಮ್ಮ ಜೊತೆ ಇರೋರು ಲೈಕ್ ನಿಮ್ಮನ್ನ ಅರ್ಥ ಮಾಡ್ಕೊಡೋದು ತುಂಬಾ ಕಷ್ಟ ಅಂತ ಯಾರು ಹೇಳಿದಾರ ಸರ್? ನಿಕ್ನೇಮೇ ಹುಚ್ಚ ಅಂತ ಕರೀತಾರೆ ನಮ್ಮಮ್ಮ ಅವನ್ನೆಲ್ಲ. ಅಮ್ಮ ಎಲ್ಲ ಲೈಕ್ ಅವ್ರಿಗೂ ಹೇಳ್ತಿರ್ತೀರಾ ಈ ತರ ಪ್ರಾಕ್ಟಿಕಲ್ ಆಗಿರಿ ಅಂತ? ಮುಂಚೆ ಒಂದು ಟೈಮಲ್ಲಿ ಮಾತಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಎಲ್ಲರಿಗೂ. ಇದೆಲ್ಲ ಸ್ಟಾರ್ಟಿಂಗ್ ಸ್ಪರ್ಟ್ ಆಗ್ತಾ ಇತ್ತಲ್ಲ ಫ್ಯೂ ಇಯರ್ಸ್ ಬ್ಯಾಕ್. ನಿಮಗೆ ಎಲ್ಲಿ ಸರ್ ಈ ತರ, ಐ ಮೀನ್ ಈ ತರ ಒಂದು ವಿಷಯ ಇದೆ ಅಂತ ನಿಮ್ಗೆ ಯಾವಾಗ ಅನ್ಸಿದ್ದು? ಮುಂಚಿಂದಾನು ಒಂದು ಲೆವೆಲಲ್ಲಿ ಇತ್ತು. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಏನೋ ಒಂದು ಖರಾಬ್ ಇನ್ಸಿಡೆಂಟ್ ಆಯ್ತು ನನ್ನ ಲೈಫಲ್ಲಿ. ಲೈಕ್ ಬ್ಯಾಡ್ ಬ್ರೇಕಪ್. ಓಕೆ. ಅದರಿಂದ ತುಂಬಾ ಡ್ಯಾಮೇಜ್ ಆಗಿತ್ತು. ಅದಾದ್ಮೇಲೆ ಒಂದು ಸೆಲ್ಫ್ ಹೀಲಿಂಗ್ ಪ್ರಾಸೆಸ್ ಹೆಂಗ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಇದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆ ರಶ್ಗೆ ಎಲ್ಲರಿಗೂ ಹೋಗಿ ಹೇಳ್ಬೇಕು. ಎಲ್ಲರಿಗೂ ಅವಾಗ ಮೋಸ್ಟ್ಲಿ ಮೆಂಟ್ಲ್ ಆಗ್ಬಿಟ್ಟಿದ್ದಾನೆ, ಮೋಸ್ಟ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ, ಏನೋ ಆಗಿದೆ ಅಂತೆಲ್ಲ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆದ್ರು. ನಾನೆಲ್ಲೋ ಹೇಳ್ತಾರೆ, ದಯವಿಟ್ಟು ನೀನು ಸುಮ್ಮನಿರಪ್ಪ, ನೀನು ತೆಗಿಬೇಡ ಅದೆಲ್ಲ ಟೇಪ್ ರೆಕಾರ್ಡ್ರು ಅಂತ. ಆಮೇಲೆ ಸಾಂಗಲ್ಲಿ ಲಿರಿಕ್ಸ್ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ತಣ್ಣಗಾಯ್ತು ಜೀವ. ಇವಾಗ ಯಾವ ಸ್ಟೇಟಲ್ಲಿ ಇದ್ದೀನಿ ಅಂದ್ರೆ ಅರ್ಥ ಆಯ್ತು, ಒಬ್ರು ಒಪಿನಿಯನು ಚೇಂಜ್ ಮಾಡೋಕ್ಕಾಗಲ್ಲ. ಈ ಪಾಡ್ಕಾಸ್ಟ್ ನೋಡ್ತಾ ಇರೋರು ಒಂದ್ ಸ್ವಲ್ಪ ಹೊತ್ತು ಆ ಹ್ಯಾಂಗಲ್ಲಿ ಇರ್ತಾರೆ, ಆಮೇಲೆ ದೇ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಪ್ರೋಗ್ರಾಮ್. ಅನ್ಫಾರ್ಚುನೇಟ್ಲಿ ಅದು ಹಂಗೆ. ವಿ ಕಾಂಟ್ ಚೇಂಜ್ ಎನಿಬಡಿ. ಸೊ ಅಲ್ಲ ಸರ್, ಅವರು ಜೀವನ ಚೇಂಜ್ ಮಾಡ್ಕೋಬೇಕಂದ್ರೆ ದೇ ಕ್ಯಾನ್ ಡೂ ಇಟ್ ಅಲ್ವಾ? ಅವ್ರಾಗವ್ರೆ ಅಲ್ದೆ. ಎಸ್, ಅವ್ರಾಗವ್ರೆ. ಯು ಕಾಂಟ್ ಚೇಂಜ್ ಎನಿಬಡಿಸ್ ಒಪಿನಿಯನ್. ಒಪಿನಿಯನ್ ಚೇಂಜ್ ಮಾಡಕ್ಕಾಗಲ್ಲ. ಪೀಪಲ್ ಬಿಡಿ, ಒಪಿನಿಯನ್ ಚೇಂಜ್ ಮಾಡಕ್ಕಾಗಲ್ಲ. ಯು ಸೆಡ್ ಲಾಕ್ಡೌನ್ ಟೈಮಲ್ಲಿ ಆಗಿರೋಂಥ ಇನ್ಸಿಡೆಂಟ್ ಇಂದ ಯು ಜಸ್ಟ್ ಅದನ್ನ ಹೊರಗಡೆ ಬರೋದಕ್ಕೆ ಈ ಪ್ರಾಸೆಸ್ ನ ಟ್ರೈ ಮಾಡಿ. ಇಲ್ಲ, ಹೊರಗಡೆ ಬರೋದಕ್ಕಿಂತ ಅದು ಒಂದೊಂದ್ಸಲ ವುಮನ್ ದೇ ಕಮ್ ಆಸ್ ಅ ದೇವಿ ಆರ್ ಸಮ್ಟೈಮ್ಸ್ ದೇ ಕಮ್ ಆಸ್ ಅ ಕಾಳಿ ಅಂತ. ನಿಮ್ಗೆ ಒಂದು ಏನೋ ಒಂದು ಬಿಲೀಫ್ ಸಿಸ್ಟಮ್ನ ಟ್ರಾಮಟೈಸ್ ಮಾಡಿ ಹಿಂಡಿ ಲಿಬರೇಟ್ ಮಾಡಿ ಹೋಗ್ತಾಳೆ ಒಂದೊಂದ್ಸಲ. ಅದು ಕಾಳಿ. ಓಕೆ. ಅದು ನಿಮ್ಮಲ್ಲಿರೋ ಡಾರ್ಕ್ನೆಸ್ನೆಲ್ಲ ಎತ್ತಿ ಹಿಂಡಿ ಹಿಪ್ಪೆ ಮಾಡಿ ಹೋಗ್ತಾರೆ, ಇಗ್ನೋರೆನ್ಸ್ನೆಲ್ಲ ಸುಟ್ಟಿ. ಆ ಪ್ರಾಸೆಸ್ ಒಂದೊಂದ್ಸಲ ಟಾರ್ಚರಸ್ ಆಗಿರುತ್ತೆ. ಏನೇನು ಫಿಯರ್ಸ್ ಅಂತ ಇರತ್ತೆ ಅದೆಲ್ಲ ಎದುರಿಗೆ ಬರುತ್ತೆ. ಅದು ಆಗ್ತಿದ್ದಂಗೆ ಇನ್ನರ್ ಸೆಲ್ಫ್, ಇನ್ನರ್ ಮ್ಯಾಗ್ನೆಟಿಸಮ್ ರೀಪ್ರೋಗ್ರಾಮ್ ಮಾಡಿಕೊಂಡು ಇಷ್ಟೇ ಅಂತ ಅರ್ಥ ಆಗ್ತಿದ್ದಂಗೆ ನಾನೊಬ್ಬ ಚೇಂಜ್ ಆದೆ ಅಷ್ಟೇ. ನಾನು ಚೇಂಜ್ ಮಾಡಿ ಇನ್ ಎಲ್ಲ ಸಿಚುವೇಶನ್ಸ್ ನನ್ನ ಸುತ್ತ ಚೇಂಜ್ ಆಗೋಯ್ತು ಆಟೋಮೆಟಿಕ್. ಏನೇನೋ ತಲೆ ಕೆಡಿಸ್ಕೊಂಡು ಏನೇನೋ ಹಿಂಗೆ ಹಿಂಗೆ ಅದು ಇದು ಅಂತಿದ್ದು ನಾನೊಬ್ಬ ದ ವೇ ಐ ಲುಕ್ ಅಟ್ ಥಿಂಗ್ಸ್ ಚೇಂಜ್ ಆಯ್ತು ಅಷ್ಟೇ. ಎಲ್ಲ ವ್ಯಾನಿಶ್ ಮೆಲ್ಟ್ ಆಗೋಯ್ತು, ಹಂಗಂಗೆ ತಣ್ಣಗಾಗೋಯ್ತು. ಅವಾಗ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು, ಓಕೆ ಇಟ್ ಇಸ್ ಆಲ್ ಇನ್ ದ ಸೆಲ್ಫ್, ಇಟ್ ಇಸ್ ಆಲ್ ಇನ್ ಮೀ. ಓ ಐ ಸಿ. ಅದು ಇನ್ನು ಸ್ಟ್ರಾಂಗ್ ಆಗಿ ತುಂಬ ಥರ ಎಕ್ಸ್ಪ್ಲೋರ್ಡ್ ಡೇಟಿಂಗ್ ಆ್ಯಪ್ಸ್, ಟು ಗೋ ಆನ್ ಕ್ಯಾಶುವಲ್ ಡೇಟ್ಸ್, ಎಲ್ಲ ಥರನೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ. ಇವಾಗ ರೀಚ್ ದಿಸ್ ಸ್ಟೇಜ್. ಲೈಕ್ ರೈಟ್ ನೌ ಯು ಡೋಂಟ್ ಬಿಲೀವ್ ಇನ್ ಲವ್ ಆರ್ ಸಮಥಿಂಗ್. ನಮ್ಮ ಲೈಫ್ಗೆ ಯಾರೋ ಒಬ್ರು ಬೇಕು, ವಿ ನೀಡ್ ಸಂಬಡಿ. ಇಲ್ಲ, ನಾಟ್ ನೆಸೆಸರಿಲಿ. ಕೆಲವ್ರಿಗೆ ಬೇಕು, ಕಂಪ್ಯಾನಿಯನ್ಶಿಪ್ ಬೇಕು ಅನಿಸಿದಾಗ ಇಟ್ ಈಸ್ ಓಕೆ. ಹಂಗೆ ಯಾರು ಪಾರ್ಟ್ನರ್, ಕೋ ಟ್ರಾವೆಲರ್ ಅಂತ ಕರಿತೀನಿ. ಒಂದು ಇವಾಗ ಲವ್ ಅನ್ನೋ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಬದಲು ನೀ ಕರೆಕ್ಟಾಗೆ ಮಾಡ್ಕೋಬೋದಲ್ವಾ. ನೋಡು, ನಾನು ವೀಕ್ನೆಸ್ ಇದೆ,
ನನ್ನ ಸ್ಟ್ರೆಂತ್ ಇದು, ನಾನು ಇಂಥದ್ದು ಪ್ರೊವೈಡ್ ಮಾಡ್ತೀನಿ. ಇನ್ನೊಂದೇನು, ನನಗೆ ನನ್ನ ಟ್ರ್ಯಾಕ್ ಕ್ಲಿಯರ್ ಇದೆ, ನಾನು ಹಿಂಗೆ ಬದುಕಬೇಕು ಅಂತ ಹೋದಾಗ ಅದೇ ಥರ ವೈಬ್ರೇಷನಲ್ಲಿ ಇರೋರು ಯಾರಾದ್ರು ಸಿಕ್ಕಿದಾಗ ನಾವು ಹೇಳೋದು ಬೇಡ, ಪ್ರಪೋಸ್ ಮಾಡೋದು ಬೇಡ, ವಿ ವಿಲ್ ಬಿಕಮ್ ಕೋ ಟ್ರಾವೆಲರ್ಸ್. ಇಲ್ಲ ನಾನೇನೋ ಡಿಸೈರ್ಸ್ ಇಟ್ಕೊಂಡು ಯಾವುದೋ ಫಿಲಮ್ ನೋಡಿ ಇನ್ಸ್ಪೈರ್ ಆಗಿ, ಯಾವುದೋ ರೀಲ್ ನೋಡಿ ಇನ್ಸ್ಪೈರ್ ಆಗಿ ನಾನು ಹುಡುಕಿದ್ರೆ ಎಂತ ಬಂದ್ರು ನಾನು ಅದೇ ಕಲರೇ ಕಾಣುತ್ತೆ, ನನಗೆ ಬೇರೆ ಕಲರ್ ಕಾಣಲ್ಲ, ನಾನು ನೋಡ್ತಾ ಇರೋ ಕಲರೇ ಕಾಣುತ್ತೆ. ಆಮೇಲೆ ಇವರು ಹಿಪೋಕ್ರಿಟು ಚೇಂಜ್ ಆಗ್ಬಿಟ್ರು ಅಂತೆಲ್ಲ ಬೈತೀವಿ ಬಿಟ್ರೆ ಅವ್ರು ಇದ್ದಂಗೆ ಇರ್ತಾರೆ. ನಾವು ನೋಡೋ ರೀತಿ ಬೇರೆ. ಬಿಕಾಸ್ ವೆನ್ ವಿ ಆ್ಯಡ್ ಎಮೋಷನ್ಸ್ ಅವರ್ ಕಾಗ್ನೇಟಿವ್ ಫಂಕ್ಷನ್ ಇಟ್ಸ್ ನಾಟ್ ಅಕ್ಯುರೇಟ್. ಇಟ್ ಇಸ್ ಪ್ರೂವನ್. ನಾವು ಎಮೋಷ್ನಲ್ ಆಗಿ ಏನೋ ಅದು ಫಿಲ್ಟರ್ ಹಾಕತ್ತೆ ನಮ್ಗೆ. ನಾವು ಬೇಕಾಗಿರೋದು ಮಾತ್ರ ನೋಡ್ತೀವಿ. ನಂದು ಲೈಫಲ್ಲಿ ಟಿಲ್ ನಾವು ಒಂದು ರೆಕಾರ್ಡ್ ಇದೆ, ನಾನೇ ಪ್ರಪೋಸ್ ಮಾಡಿರೋರು ಒಬ್ರು ಇರ್ತಿಲ್ಲ. ಕಾಲೇಜಿಂದ ನೋಡಿದೆ ಯಾಕೆ ಈ ಪ್ಯಾಟ್ರನ್ ನನಗೆ ಕಾಲೇಜಿಂದ ಹಿಂಗೆ ಆಗ್ತಾ ಇದೆಯಲ್ಲ ಅಂದಾಗ ಅರ್ಥ ಆಯ್ತು ನಾನು ಕಂಪ್ಲೀಟ್ ಆಪೋಸಿಟ್. ಬಟ್ ಅವರು ಏನೇನು ಇರಬಾರ್ದು ಅನ್ಕೊಂಡಿದ್ರು ಅದೆಲ್ಲ ನಾನಿದ್ದೆ, ಅದಕ್ಕೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ನಾನು ಒಬ್ಬರನ್ನು ಬೀಳಿಸ್ಕೊಳಕ. ಬಿಗ್ ಬಾಸ್ ಆದ್ಮೇಲೆ ಬೇರೆ ಪ್ಯಾಟರ್ನ್ಸ್ ಅದು ಇವಾಗ ಹೇಳಕ್ಕಾಗಲ್ಲ. ಮದರ್ ನೇಚರ್ ಚೆನ್ನಾಗಿ ಸೈನ್ ಕೊಡ್ತಾ ಇದ್ದಾರೆ, ಹಿಂಗೆ ಬದುಕಬೇಕು. ಅದೇ ಸರ್, ನನ್ನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಲೈಕ್ ನಿಮ್ಗೆ ಯಾರು ಲೈಕ್ ನಿಮ್ ಲೈಫ್ ಪಾರ್ಟ್ನರ್ ಬೇಕು, ಹೆಂಡತಿ ಆಗ್ಬೇಕು ಅನ್ನೋ ಒಂದು ಪ್ರೀತಿ ಹುಟ್ಟಲ್ಲ, ಅಥವಾ ನಿಮ್ಗೆ ಯಾರಾದ್ರೂ